ಡಾಕ್ಟರ್ ವಿಷ್ಣುವರ್ಧನ್ ಅವರ ದಿನೋತ್ಸವ ಇನ್ನು 75ನೇ ವರ್ಷದ ಜನ್ಮದಿನೋತ್ಸವ ಬರ್ತಾ ಇದೆ. ಸೊ ಬಟ್ 3 ವರ್ಷದಿಂದ ಅದೇ ಜಾಗದಲ್ಲಿ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ರು. ಬಟ್ ಈ ವರ್ಷ ಏನೆಲ್ಲ ಆಯಿತು ಅನ್ನೋದು ನೀವು ನೋಡಿದಿರಾ. ಅದಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಏನಾಯಿತು ಸೊ ಅದ್ರದ್ದು, ಮತ್ತು ಅದ್ರ ಜೊತೆಗೆ 10 ಗುಂಟೆ ಜಾಗ ವಿಷ್ಣುವರ್ಧನ್ ಅವರಿಗೆ ಬರಬೇಕಾಯಿತು. ಸೊ ಆ ಒಂದು ಜಾಗದ ಬಗ್ಗೆನೂ ಒಂದು ತಾತ್ಸಾರ ಇತ್ತು, ಅದ್ರ ಬಗ್ಗೆನೂ ಅರ್ಜಿ ಹಾಕಿದ್ರು. ಇದೆಲ್ಲ ಏನಾಯಿತು ಅಂತ ಅದ್ರ ಪರ ವಕೀಲರಾದಂಥ ಅರುಣ್ ಕೆ ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಯಾವ ರೀತಿ ಅರ್ಜಿಯನ್ನು ಹಾಕಿದ್ರಿ, ಏನೆಲ್ಲ ಆಯಿತು ಸರ್? ಇವಾಗ ನೋಡಿ, ಮೊಟ್ಟ ಮೊದಲನೇದಾಗಿ 10 ಗುಂಟೆ ಜಾಗ ಏನು ಅವರ ಸ್ಮಾರಕ ಇತ್ತು, ಅವರ ಅಂತಿಮ ಸಂಸ್ಕಾರ ಆದಂತಹ ಸ್ಥಳ, ಆ ಜಾಗವನ್ನು ನಮಗೆ ಅಂದರೆ ಅಭಿಮಾನಿಗಳಿಗೆ ವಶಪಡಿಸ್ಕೊಂಡು ಸರ್ಕಾರ ವಶಪಡಿಸ್ಕೊಂಡು ಕೊಡಬೇಕು ಹಾಗೆ ಅಂಥೇಳಿ ನಮ್ಮ ಹಳೆಯ ಬೇಡಿಕೆ ಇತ್ತು. ಹಿಂದಿನಿಂದನೂ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಮನವಿ ಪತ್ರಗಳನ್ನು ಕೊಡ್ತಾ ಬಂದಿದ್ವಿ. ಆ ಒಂದು ಮನವಿ ಪತ್ರಗಳನ್ನು ಪರಿಶೀಲನೆ ಮಾಡಿ ಹಾಗೆ ಅಂಥೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ರಿಟ್ ಅರ್ಜಿ ಮೇಲೆ ಸರ್ಕಾರದ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹಾಗೂ ಅಭಿಮಾನ್ ಸ್ಟುಡಿಯೋದ ಮಾಲೀಕರಾದ ಕಾರ್ತಿಕ್ ಅವರಿಗೆ ಹೈಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಇದರ ಜೊತೆಗೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದ್ದನ್ನು ಕೋರ್ಟ್ ಗಮನಕ್ಕೆ ತಂದು ಆ ನಿಟ್ಟಿನಲ್ಲಿ ಅವರ 75ನೇ ಜನ್ಮದಿನೋತ್ಸವ ನಾಳಿದ್ದು ಅಂದರೆ ಸೆಪ್ಟೆಂಬರ್ 18, 2025ಕ್ಕೆ ಏನು ಆಚರಣೆ ಮಾಡೋರಿದ್ದೀವಿ. ಆ ನಿಟ್ಟಿನಲ್ಲಿ ಆ ಜಾಗದಲ್ಲಿ ಆಚರಣೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಇದೇ ವರ್ಷದ ಜನವರಿ ತಿಂಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ಏನು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಇದ್ದಂಥ ಸ್ಮಾರಕವನ್ನು ಡೆಮಾಲಿಷ್ ಮಾಡಲಿಕ್ಕೆ, ಧ್ವಂಸ ಮಾಡಲಿಕ್ಕೆ ಏನು ಹೈಕೋರ್ಟಿಂದ ಅನುಮತಿ ತೊಗೊಂಡಿದ್ರು, ಆ ಒಂದು ಕಾರಣವನ್ನು ನೀಡಿ ನಿಮಗೆ ಆ ಜಾಗದಲ್ಲಿ ಅನುಮತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಇವಾಗ ತನ್ನ ಒಂದು ಆದೇಶದಲ್ಲಿ ತಿಳಿಸಿದೆ. ಆದರೆ ಆ 10 ಗುಂಟೆ ಜಾಗವನ್ನು ಸ್ಮಾರಕ ಮಾಡಲಿಕ್ಕೆ ಸರ್ಕಾರದ ಒಂದು ಸಮಜಾಯಿಷಿಯನ್ನು ಕೇಳಿದೆ. ಮುಂದಿನ ವಿಚಾರಣೆ ನವೆಂಬರ್ ತಿಂಗಳಿನಲ್ಲಿ ನಿಗದಿಪಡಿಸಿದೆ. ಸೊ ಸದ್ಯದಲ್ಲಿ ಜನ್ಮದಿನೋತ್ಸವ ಅಲ್ಲಿ ಆಚರಿಸೋಕ್ಕಾಗೋದಿಲ್ಲ. ಆ ಜಾಗದಲ್ಲಿ ಆಚರಣೆ ಮಾಡೋದು ಕೋರ್ಟ್ ನಕಾರಾತ್ಮಕವಾಗಿ ತೀರ್ಪನ್ನು ಕೊಟ್ಟಿದೆ, ಆದೇಶವನ್ನು ಕೊಟ್ಟಿದೆ. ಆದರೆ ಯಥಾರೀತಿ ಬೇರೆ ಜಾಗಗಳಲ್ಲಿ ಅವರ ಜನ್ಮದಿನೋತ್ಸವವನ್ನು ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋರಿದ್ದೀವಿ. ಓಕೆ ಸರ್, ಇನ್ನೊಂದು ಕೇಸು ಅರ್ಜಿ ಹಾಕಿದ್ರಿ. ಏನಪ್ಪ ಅಂತಂದರೆ ಏನು ಸರ್ಕಾರ ಅದನ್ನು ಅರಣ್ಯ ಇಲಾಖೆಗೆ ವಶಪಡಿಸ್ಕೊಂಡಿತ್ತು, ಬಟ್ ಇಲ್ಲಿವರೆಗೂ ಅದು ಕಂಟ್ರೋಲಿಗೆ ತೊಗೊಂಡಿಲ್ಲ, ಅರಣ್ಯ ಇಲಾಖೆಗೆ ತೊಗೊಂಡಿಲ್ಲ. ಸೊ ತೊಗೋಬೇಕು ಅನ್ನೋ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ರಿ. ಸೊ ಅದ್ರದ್ದು ಏನಾಯಿತು ನೋಡಿ, ಈ ವಿಚಾರದಲ್ಲಿ ಈಗಾಗಲೇ ನಾವು ಅರಣ್ಯ ಇಲಾಖೆಯ ಆದೇಶ ಏನಿತ್ತು ಅದು DC ಅವರಿಗೆ ಒಂದು ಆರ್ಡರ್ ಕೊಟ್ಟಿತ್ತು. DC ಅವರು ಆ ನಿಟ್ಟಿನಲ್ಲಿ ಆದೇಶವನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನವರೆಗೂ DC ಅವರು ಅದನ್ನು ಆದೇಶವನ್ನು ಮಾಡಿಲ್ಲ. ಆದೇಶ ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಇವರಿಗೆ ಅಲ್ಲಿ ಸ್ವಾಧೀನದಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ನಾವು ಕೇಸನ್ನು ದಾಖಲೆ ಮಾಡಿದ್ವಿ ಹೈಕೋರ್ಟ್ನಲ್ಲಿ. ಆ ಕೇಸಿನಲ್ಲಿ ಕೂಡ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದೆ. ಸೊ ಹೆಂಗೆ ಸರ್, ಈಗ ಅವರು ಅಲ್ಲಿ ಏನೂ ಮಾಡೋಂಗಿಲ್ವಾ? ಅಂದರೆ ಈಗ ಅವರು ಕೂಡ ಏನೂ ಮಾಡೋ ಹಾಗಿಲ್ಲ, ನಾವು ಏನೂ ಮಾಡೋ ಹಾಗಿಲ್ಲ. ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಎಲ್ಲರೂ ಕಾಪಾಡ್ಕೋಬೇಕು ಅನ್ನೋದಾಗಿದೆ. ಸೊ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ, ಮುಂದೆ ಏನಿತ್ತು ಅದೇ ರೀತಿ. ಆದರೆ ಏನು ಈಗ ನಾವು ಅವರು ಡೆಮಾಲಿಷ್ ಮಾಡಿದ್ದಾರೆ, ಅದರ ಸ್ಮಾರಕವನ್ನು ಧ್ವಂಸಗೊಳಿಸಿದ್ದಾರೆ, ಅದರ ವಿರುದ್ಧ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ದಾಖಲೆ ಮಾಡಿದ್ದೇವೆ, ರಿವ್ಯೂ ಪಿಟಿಷನ್ನ. ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ ಮುಂದೆ ಬರಲಿದೆ ವಿಚಾರಣೆಗೆ. ಆ ನಿಟ್ಟಿನಲ್ಲಿ ಕೂಡ ಆ ಒಂದು ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನ್ನಲ್ಲಿ ಕೂಡ ಆದೇಶ ಆಗೋದು ಸದ್ಯದಲ್ಲಿ ಬಾಕಿ ಇದೆ. ಸರ್, ಈಗ ಫೈನಲ್ ಆಗಿ ಒಂದು ಸದ್ಯದ ಪರಿಸ್ಥಿತಿ ಇರೋದು ಹುಟ್ಟುಹಬ್ಬ ಆಚರಿಸೋದು. ಸೊ ಹುಟ್ಟುಹಬ್ಬನ ಆ ಜಾಗದಲ್ಲಿ ಆಚರಿಸಂಗಿಲ್ಲ, ಬೇರೆ ಜಾಗದಲ್ಲಿ ಆಚರಿಸ್ಕೋಬೋದು. ಮತ್ತು ಇನ್ನು 10 ಗುಂಟೆ ಜಾಗದ್ದು ಸೊ ಇದು ಮುಂದೋಗಿದೆ ಅಂತ ಹೇಳ್ತಾರೆ. ಸೊ ಓವರಾಲ್ ಏನು ಹೇಳ್ತಾರೆ ಸರ್? ಈಗ ನಮಗೆ ನ್ಯಾಯಾಲಯದ ಮೇಲೆ ಒಂದು ನಂಬಿಕೆ, ಆಶಾಭಾವನೆ ಇಟ್ಕೊಂಡಿದ್ವಿ. ಕೊನೆಯ ಗಳಿಗೆಯಲ್ಲಿ ಸೆಪ್ಟೆಂಬರ್ 10ವರೆಗೂ ನಾವು ಜಿಲ್ಲಾಧಿಕಾರಿನ ವೆಯ್ಟ್ ಮಾಡಿದ್ವಿ. ಅವರು ಸ್ಪಂದಿಸಲಿಲ್ಲ. ಅನಿವಾರ್ಯವಾಗಿ ನಾವು ಹೈಕೋರ್ಟ್ ಮೊರೆ ಹೋದ್ವಿ. ಏನು ಕೇವಲ 5 ದಿವಸದಲ್ಲಿ ನಾವು ಹೈಕೋರ್ಟ್ ಮೊರೆ ಹೋದ್ವಿ. ಹಾಗಾಗಿ ನಮಗೆ ತುಂಬ ನೋವಿನ ಸಂಗತಿ. ಅಭಿಮಾನಿಗಳಿಗೆ ತುಂಬ ಕರೆಗಳು ನಾವು ಬಂದಿದ್ವಿ. ನಾನು ಮಂಗಳವಾರ ಬುಧವಾರ ಹೇಳ್ತೀನಿ, ಹೈಕೋರ್ಟ್ ತೀರ್ಪು ಬಂದ ಮೇಲೆ ಅಲ್ಲಿಗೆ ಅವ್ರಿಗೆ ಹೇಳೋಕ್ಕಾಗಲ್ಲ ಅಂದಿದೆ. ನಾಡಿನ ಅಭಿಮಾನಿಗಳಿಗೆ ಒಂದು ದುಃಖದ ಸಂಗತಿ ಹೇಳಕ್ಕೆ ನನಗೆ ನೋವಾಗ್ತಾಯಿದೆ. ಕಳೆದ 15 ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಬರ್ತಾಯಿದ್ವಿ ಅಭಿಮಾನ್ ಸ್ಟುಡಿಯೋದಲ್ಲಿ, ಅಂತ್ಯ ಸಂಸ್ಕಾರ ಜಾಗದಲ್ಲಿ. ಇವತ್ತು ಈ ವರ್ಷ ನಮಗೆ ಅಲ್ಲಿ ಪೂಜೆ ಮಾಡೋಕ್ಕಾಗ್ತಾರ ಅಂತ ತುಂಬ ಅಭಿಮಾನಿಗಳಿಗೆ ಕೊರಗು ಇದೆ, ನೋವು ಇದೆ. ಅದರ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೀವಿ. ನಾವು ಪ್ರಯತ್ನ ಪಟ್ಟಿವಿ.
ಏನು ನಾವು 10 ಗುಂಟೆ ಜಾಗ ಹೋರಾಟ ಮಾಡ್ಕೊಂಬಂದಿದ್ದು ನಾವು 24ವರೆಗೂ ನಮಗೆ ಯಾವುದೋ ಸಮಸ್ಯೆ ಇರಲಿಲ್ಲ. ಇವತ್ತು ಆ 10 ಗುಂಟೆನ ಕೋರ್ಟು ಪರಿಗಣಿಸಿದೆ, ಕನ್ಸಿಡರ್ ಮಾಡಿ ಸರ್ಕಾರಕ್ಕೆ, ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಮತ್ತು ಅಭಿಮಾನ ಸಮಾಜಕ್ಕೆ ನೋಟಿಸ್ ಮಾಡಿದೆ. ಅದೊಂದು ಸ್ವಲ್ಪ ಸಮಾಧಾನ ತರೋ ವಿಷಯ ನನಗೆ ಸ್ವಲ್ಪ ಖುಷಿ ಆಯಿತು. ಆದರೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಕೋರ್ಟು. ಅದು ಅವ್ರದ್ದೇ ಆದ ಒಂದು ಏನು ಡಮಾಲಿಸ್ ಹೈಕೋರ್ಟೆ ಕೊಟ್ಟಿರೋದನ್ನು ನಾವು ಆ ಜಾಗದಲ್ಲಿ ಕೊಡೋಕ್ಕೆ ಬರಲ್ಲ, ತಕ್ಷಣಕ್ಕೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದೆ. ನಾವು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾಗತ್ತೆ. ಮತ್ತು ಇವಾಗ ಏನು ಅದು ಮುಂದಿನ ಪುನಃ ಅರ್ಜಿ ಏನಿದೆ ಅದರ ಮುಂದೆ ನಾವು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡುವ ಮಾತೇ ಇಲ್ಲ. ಹಾಗಾಗಿ ಇವತ್ತು ನಾಡಿನ ವಿಷ್ಣು ಅಭಿಮಾನಿಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ಇದು ಎಲ್ಲ ಕೋರ್ಟಲ್ಲಿರೋದ್ರಿಂದ ಯಾರು ಅಭಿಮಾನ ಸ್ಟುಡಿಯೋ ಹತ್ರ ಗಲಾಟೆ ಮಾಡ್ಕೊಬೇಡಿ ಅಂತ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇವತ್ತೇನೋ ನಮ್ಮ ಕಾರ್ಯಕ್ರಮ ಇವತ್ತು ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಅಲ್ಲೇ ಅಭಿಮಾನ ಸ್ಟುಡಿಯೋ ಪಕ್ಕನೇ ಒಂದು ಅಭಿಮಾನಿಗಳಿಗೆ ಒಂದು ಏನು ದರ್ಶನ ಆಗಬೇಕು, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂದ್ಬಿಟ್ಟು ಅವರು ಮಾಡ್ತಾಯಿದ್ದಾರೆ. ನಾನು ಆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಂದಿನಂತೆ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋ ಪಕ್ಕದ ಜಾಗದಲ್ಲಿ ಒಂದು 100 ಮೀಟರ್ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 70 ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿ ಎಂದಿನಂತೆ ನಾವು ಏನೋ ಈ ಅಭಿಮಾನ ಸ್ಟುಡಿಯೋಗೆ ಹೆಂಗೆ ಬರ್ತಾಯಿದ್ವಿ ನಾವು ಕಾರ್ಯಕ್ರಮಕ್ಕೆ, ಅಲ್ಲ ಅಭಿಮಾನ ಸ್ಟುಡಿಯೋ ಪಕ್ಕದಲ್ಲೇ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ನಾಡಿನ ವಿಷ್ಣು ಅಭಿಮಾನಿಗಳಿಗೆ ಕೇಳ್ಕೊತೀನಿ. ಮತ್ತು ಇವತ್ತು 75ನೇ ಜನ್ಮದಿನೋತ್ಸವದಿಂದ ಪ್ರತಿ ಗಲ್ಲಿಯಲ್ಲೂ ರಾಜ್ಯ ಮಟ್ಟದಲ್ಲಿ ಯಾವ ವರ್ಷವೂ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿರಲಿಲ್ಲ ಅಭಿಮಾನಿಗಳು. ಈ ಧ್ವಂಸ ಆದ ಒಂದು ಹಿನ್ನೆಲೆಯಲ್ಲಿ ದುಃಖಭರಿತರಾಗಿ ಇವತ್ತು ಎಲ್ಲ ಕಡೆ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ನಾನು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಬನ್ನಿ ಸೆಪ್ಟೆಂಬರ್ 18ಕ್ಕೆ ಏನು ನಮ್ಮ ಕೆಂಗೇರಿ ಬನಶಂಕರಿಯಿಂದ ಕೆಂಗೇರಿವರೆಗೂ ಏನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಏನು ಘೋಷಣೆ ಮಾಡಿದೆ ಆ ರಸ್ತೆಯ ಮೇನ್ ರೋಡ್ನಲ್ಲೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಭಿಮಾನ ಸ್ಟುಡಿಯೋ ಒಂದು 100 ಮೀಟರ್ ಉತ್ತರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟೇ ಸರ್, ಇನ್ನೇನು ಹೇಳಿದ್ವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಸೆಪ್ಟೆಂಬರ್ 18ನೇ ತಾರೀಕು ಯಥಾಸ್ಥಿತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ಆಗುತ್ತೆ. ಬಟ್ ಅಭಿಮಾನ ಸ್ಟುಡಿಯೋದಲ್ಲಿ ಆಗೋದಿಲ್ಲ, ಅದ್ರ ಪಕ್ಕದಲ್ಲಿ 100 ಮೀಟ್ರ್ ದೂರದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಅಭಿಮಾನಿಗಳು ಬಂದು ಎಂದಿನಂತೆ ಅಂದರೆ ಪ್ರತಿ ವರ್ಷದಂತೆ ಸೊ ಆಚರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸೊ ನಾನು ಮತ್ತು ಏನು ಇವಾಗ ನಾವು ಪ್ರತಿಯೊಬ್ಬರು ಮಾಡ್ತಾಯಿದ್ದೀವಿ. ಈಗ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅಭಿಮಾನ ಸ್ಟುಡಿಯೋದಲ್ಲಿ ಕಳೆದ 3 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ವಿ ಕಾರ್ಯಕ್ರಮಗಳ ಪುಣ್ಯಸ್ಮರಣೆ ಮತ್ತು ಹುಟ್ಟಿದಬ್ಬ. ಈ ಬಾರಿ ನಮ್ಮ ಟ್ರಸ್ಟಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾವು ಏನು ಉತ್ರಳ್ಳಿ ಮತ್ತು ಬನಶಂಕರಿ ಮೇನ್ ರೋಡಲ್ಲಿ ಏನಿದೆ ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರ ಬಳಗ ವಿಷ್ಣುವರ್ಧನ್ ಅವರ ಪುತ್ಥಳಿ ಇದೆ, ನಾವು ಅಲ್ಲಿ ನಮ್ಮ ವಿಷ್ಣು ಕಟ್ಟೆ ಗೆಳೆಯರ ಬಳಗ ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ಅಲ್ಲಿ ಒಂದು 5,000ಕ್ಕೂ ಹೆಚ್ಚು ಒಂದು ಅನ್ನದಾನ ರಕ್ತದಾನ ಶಿಬಿರ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅಭಿಮಾನಿಗಳು ಎಂದಿನಂತೆ ಬನಶಂಕರಿಯಿಂದ ಮತ್ತು ಏನು ಕದಿರನಹಳ್ಳಿ ಸರ್ಕಲ್ನಲ್ಲೂ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು, ಕದಿರನಹಳ್ಳಿ ಅಂಡರ್ ಪಾಸ್ನಲ್ಲೂ ಮಾಡ್ಕೊಂಡಿದ್ದಾರೆ. ನಮ್ಮ ನಿಸರ್ಗ ವಿಷ್ಣು ಕಟ್ಟೆ ಗೆಳೆಯರ ಬಳಗದಿಂದ ನಮ್ಮ ಸೀನಪ್ಪ ವೆಂಕಟೇಶ್ ಅವರ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೇಮ್ ಉತ್ರಳ್ಳಿ ಆದಮೇಲೆ ಸೇಮ್ ಪುಣ್ಯಪಂಜಲೆ ಒಟ್ಟು ಅಲ್ಲೊಂದು ವಿಷ್ಣುವರ್ಧನ್ ಪುತ್ಥಳಿ ಇದೆ ಮೇನ್ ರೋಡಲ್ಲಿ ಇರೋದು, ಅಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ. ನೆಕ್ಸ್ಟು ಅಭಿಮಾನ ಸ್ಟುಡಿಯೋ ಪಕ್ಕ ಏನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದೆ, ಒಟ್ಟು ಸಂತೆ ಇದೆ, ಅವತ್ತು ಹಬ್ಬ ಇದೆ. ಅಭಿಮಾನಿಗಳು ಬಂದು ಭಾಗವಹಿಸಿ ದರ್ಶನ ಮಾಡ್ಕೊಳ್ಳಿ ಅಂತ ಈ ಸಮಯ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ.